ಮನೆಗೂ ಪೊಲೀಸ್ ಇದೊಂದು ನಮ್ಮ ಪ್ರಸ್ತುತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಮಾನ್ಯ ಗೃಹ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಬದಲಾವಣೆಯನ್ನು ತಂದಿದ್ದು, ಪದೇ ಪದೇ ದೂರು ಕೊಡಲು ಸ್ಟೇಷನ್ಗೆ ಮಹಿಳೆಯರಾಗಲಿ, ಮಕ್ಕಳಾಗಲಿ, ವಯೋವೃದ್ಧರಾಗಲಿ ಬರ್ತಾಯಿದ್ರು. ಇದನ್ನೆಲ್ಲ ತಪ್ಪಿಸೋ ಸಲುವಾಗಿ ಪ್ರತಿಯೊಂದು ಸ್ಟೇಷನಿಂದ ನಾವು ಪ್ರತಿದಿನ ಕನಿಷ್ಠ ಒಂದು 8ರಿಂದ 10 ಬೀಟು ಮನೆಗೆ ಪೊಲೀಸ್ ಅಂತ ಕಳಿಸ್ಕೊಡ್ತೀವಿ. ನಮ್ಮ ಸ್ಟೇಷನ್ ಲಿಮಿಟ್ಸಲ್ಲಿ 8 ಬೀಟ್ ಇದೆ. 8 ಜನ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಂಡ್ರೆ ಅಟ್ಲೀಸ್ಟು ನಾವು ಹೋದಾಗ ಅವರು ಅಲ್ಲಿ ತಕ್ಷಣದಲ್ಲಿ ಮನೆ ಹತ್ರ ಏನಾದ್ರು ಸಮಸ್ಯೆಗಳಿತ್ತು ಅಂದರೆ ಅಲ್ಲಿ ಹೇಳ್ತಾರೆ. ಪ್ರತಿಯೊಂದು ಮನೆಯಲ್ಲೂ ನಾವು ಭೇಟಿ ಕೊಡ್ತೀವಿ. ಈಗ ಆಲ್ರೆಡಿ ಪ್ರತಿಯೊಂದು ಮನೆಗಳಿಗೂ ಭೇಟಿ ಕೊಟ್ಟು 100% ಕಂಪ್ಲೀಟ್ ಮಾಡಿದ್ದೀವಿ. ಅದಕ್ಕೆ ತಕ್ಕನಾಗೆ ನಾವು ರಫಾಗೆ ಹೋದಾಗ ಅವರು ನಮ್ಮ ಬೀಟ್ ಸಿಬ್ಬಂದಿಯವ್ರನ್ನ ಮೊಬೈಲ್ ನಂಬರೆಲ್ಲ ಇರೋದ್ರಿಂದ ಅವರು ಸುಲಲಿತವಾಗಿ ಮಾತಾಡಿ ಸಣ್ಣ ಪುಟ್ಟ ಯಾವುದೇ ಸಮಸ್ಯೆ ಇದ್ರೂ ಈ ಥರ ಆಯ್ತಾಯಿತು ಸರ್, ನೀವು ಹೇಳಿದ್ರಲ್ಲ ಸರ್ ಅವತ್ತು ಬಂದು ನಮ್ಮ ಮನೆ ಹತ್ರ ಈ ಥರ ಆಗ್ತಾಯಿದೆ, ಇಲ್ಲಿ ಪಕ್ಕದಲ್ಲೆಲ್ಲ ಪೊಲೀಸ್ಗಳು ಕೂತ್ಕೋತಾರೆ, ಸಿಗರೇಟ್ ಸೇರ್ತಾರೆ, ಸ್ವಲ್ಪ ಇವ್ರನ್ನ ಕಳಿಸೋದಕ್ಕೆ ನೀವು ಬನ್ನಿ ಸರ್ ಸಾಯಂಕಾಲ ಹೊತ್ತು ಅಂತ ಹೇಳ್ತಾರೆ. ಆ ಥರ ಸಮಯದಲ್ಲಿ ನಮಗೆ ಬಂದು ಬೀಟ್ ಸಿಬ್ಬಂದಿ ವರದಿ ಮಾಡ್ತಾನೆ. ವರದಿ ಮಾಡಿದಾಗ ನಾವು ಅವ್ರನ್ನ ಕಳಿಸ್ಕೊಡ್ತೀವಿ. ಯಾಕಂದರೆ ಈ ಮನೆಗೂ ಪೊಲೀಸ್ ಅನ್ನೋ ಉದ್ದೇಶನೇ ಇದು. ಅವ್ರಿಗೆ ಸ್ಥಳದಲ್ಲೇ ನ್ಯಾಯ ಕೊಡೋದು, ಪಬ್ಲಿಕ್ಗಳಿಗೆ ಸ್ಥಳದಲ್ಲೇ ಹೋಗಿ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದಂಗೆ ಯಾವುದು ಕ್ರಮಗಳು ತಗೊಬೇಕು ಅದನ್ನು ತಗೋಬೇಕಾಗತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಅದನ್ನು ನೋಡ್ಕೊಳ್ಳೋಕ್ಕೆ, ಉಸ್ತುವಾರಿ ಮಾಡೋಕ್ಕೆ ಸಬ್ ಇನ್ಸ್ಪೆಕ್ಟರ್ಗಳನ್ನ ನೇಮಿಸಿದ್ದೀವಿ. ASIಗಳಿದ್ದಾರೆ. ಪ್ರತಿ ವಾರ ಒಂದು ಸಭೆ ಮಾಡ್ತೀವಿ. ಆ ಬೀಟ್ ಮೆಂಬರ್ 50 ಜನ ಇರ್ತಾರೆ. ಆ 50 ಜನದಲ್ಲಿ ನಾವು ಆಯ್ಕೆ ಮಾಡ್ಕೋತೀವಿ ಒಂದು 10 ಜನಕ್ಕೆ. ಅವ್ರ ಮುಖಾಂತರ ನಾವು ವಾರಕ್ಕೊಂದ್ಸರಿ ಸಭೆ ಮಾಡಿದಾಗ ಅವರು ಹೇಳ್ತಾರೆ ಬಂದು. ಇದೊಂದು ಒಳ್ಳೆಯ ಉದ್ದೇಶದಿಂದ ಮಾಡಿರೋದ್ರಿಂದ ನಮಗೆ ಸಂಪೂರ್ಣವಾಗಿ ಅಲ್ಲದೆ ಇದ್ದರೂ ಸುಮಾರು 90% ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳೇನಿದ್ದಾವೆ ಅದು ಮುಂಚಿತವಾಗಿ ಗೊತ್ತಾಗುತ್ತೆ. ಅದಕ್ಕೆ ತಕ್ಷಣ ಪರಿಹಾರ ಕೊಡೋಕ್ಕೂ ಅನುಕೂಲ ಆಗ್ತಾಯಿದೆ. ಒಂದು ಒಳ್ಳೆಯ ಯೋಜನೆ. ಇದನ್ನೆಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ. ನಿಮ್ಗಳ ಮನೆ ಹತ್ರ ಪೊಲೀಸವ್ರು ಬಂದಾಗ ದಯವಿಟ್ಟು ಅವ್ರಿಗೆ ನೀವೇನು ನಿಮ್ಮ ಕಷ್ಟ ಸುಖ ಇದೆ ಹೇಳಿ. ಅವ್ರಿಗೆ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಪರಿಹಾರ ತಗೊಳ್ಳಿ.